ಆರೋಪಿ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಒದಗ್ತಾ ಇದೆ. ಜೈಲಿನಲ್ಲಿರೋ ದರ್ಶನ್ಗೆ ಮಾಫಿ ಸಾಕ್ಷಿಯ ಸಂಕಷ್ಟ ಬಹಳಷ್ಟು ನಿದ್ದೆಗೆಡಿಸಿದೆ. ಒಂದ್ ಕಡೆ ದರ್ಶನ್ನ ಒಂದು ನೆಮ್ಮದಿ ಹಾಳಾಗೋಗ್ತಾ ಇದೆ, ಇತ್ತ ಅವರ ಪತ್ನಿ ದೈವದ ಮೊರೆ ಹೋಗ್ತಾ ಇದ್ದಾರೆ. ಆರೋಪಿ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ. ಜೈಲಿನಲ್ಲಿರೋ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ. ದೈವದ ಮೊರೆ ಹೋದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಂಗಳೂರಿನ ಮಂದಾರ ಬೈಲು ಶ್ರೀ ರತ್ನೇಶ್ವರಿ ಮಂತ್ರ ದೇವತಾ ದೇವಸ್ಥಾನಕ್ಕೆ ಕೋಲ ಸೇವೆಯನ್ನ ಮಾಡಿಸಿದಂತಹ ವಿಜಯಲಕ್ಷ್ಮಿ, ಕೋಲ ಸೇವೆ, ವಿಶೇಷ ಪೂಜಾ ಕೈಂಕರ್ಯಗಳು, ಹರಕೆಯನ್ನ ಸಲ್ಲಿಸಿದಂತಹ ವಿಜಯಲಕ್ಷ್ಮಿ ಮಂಗಳೂರಿನ ಕೊಂಚಾಡಿ ದೇರಬೈಲ್ನಲ್ಲಿ ಇರುವಂತಹ ಕ್ಷೇತ್ರ, ಅಲ್ಲಿರುವಂತಹ ದೇವಿಯ ದರ್ಶನವನ್ನ ಮಾಡ್ತಾ ದೈವದ ಮೊರೆ ಹೋಗಿರೋದು ಪತ್ನಿ ವಿಜಯಲಕ್ಷ್ಮಿ. ಮಂದಾರ ಜೈಲು ಶ್ರೀ ರತ್ನೇಶ್ವರಿ ಈ ದೇವಿಗೆ ವಿಶೇಷವಾದಂತಹ ಪೂಜೆಯನ್ನ ಮಾಡಿಸಿದ್ದಾರೆ ವಿಜಯಲಕ್ಷ್ಮಿ. ತಿಳಿಸ್ತಾ ಇರೋ ದೃಶ್ಯಾವಳಿಗಳು. ಸದ್ಯ ದರ್ಶನ್ ಅವ್ರಿಗೆ ಮಾಫಿ ಸಾಕ್ಷಿಯ ಸಂಕಷ್ಟ ಬಹಳಷ್ಟು ನಿದ್ದೆಗೆಡಿಸ್ತಾ ಇರೋದು. ಮಾಫಿ ಸಾಕ್ಷಿ ಆದ ನಂತರ ಒಂದು ವೇಳೆ ಆದರೆ ಮುಂದೆ ಹೇಗೆ ಜೀವನ, ಅಂದರೆ ಈಗ ಬೇಲಾದರೂ ಅಟ್ಲೀಸ್ಟ್ ಸಿಗ್ತಾ ಇತ್ತು, ಆದರೆ ಈಗ 1 ವರ್ಷ ಟೈಮ್ ಬೇರೆ ಕೊಟ್ಟಿದ್ದಾರೆ ಕೋರ್ಟು. ಇದರ ಮಧ್ಯೆ ಮಾಫಿ ಸಾಕ್ಷಿ ಬಂತು ಅಂತಂದರೆ ಬಹುತೇಕವಾಗಿ ಜೈಲಿನಲ್ಲಿ ಫಿಕ್ಸ್ ಆಗೋ ರೀತಿ ಕಾಣ್ತಾ ಇದ್ದಾರೆ ದರ್ಶನ್. ಹಾಗಾಗಿ ವಿಜಯಲಕ್ಷ್ಮಿಯವರು ಕೂಡ ದೇವರ ಮೊರೆ ಹೋಗಿ ದೇವರಿಗೆ ಪೂಜೆಯನ್ನು ಮಾಡಿಸ್ತಾ, ವಿಶೇಷವಾದಂತಹ ಪೂಜೆಗಳನ್ನು ಮಾಡಿಸ್ತಾ, ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಸದ್ಯ ಒಳಿತಾಗಲಿ ಅಂತ ದೇವರ ಮೊರೆ ಹೋಗಿರೋದು. ಯಾಕಂದರೆ ದರ್ಶನ್ ಅವರು ಈ ಹಿಂದೆ ಜೈಲಿಗೆ ಹೋದಾಗಲೂ ಕೂಡ ಬಹಳಷ್ಟು ದೇವಸ್ಥಾನಗಳಿಗೆ ಸುತ್ತಿದ್ದಾರೆ ವಿಜಯಲಕ್ಷ್ಮಿಯವರು. ಅದೇನು ಹೊಸದೇನಲ್ಲ, ಆದರೂ ಕೂಡ ವಿಜಯಲಕ್ಷ್ಮಿಯವರು ದೈವ ಭಕ್ತಿ ಆಗಿರೋದ್ರಿಂದ ಬಹಳಷ್ಟು ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ ವಿಜಯಲಕ್ಷ್ಮಿಯವರು.